ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಗೆ ಹೇಳಿದ್ದೆ ಇನ್ನೊಂದು ಪ್ರೋಮೋ ಜೊತೆ ಸಿಗ್ತೀನಿ ಅಂತ ಹೇಳಿಬಿಟ್ಟು ಇವಾಗ ಇನ್ನೊಂದು ಪ್ರೋಮೋ ರಿಲೀಸ್ ಆಗಿದೆ ಬಿಗ್ ಬಾಸ್ ಕಡೆಯಿಂದ. ಮೇಯ್ನಾಗಿ ಏನು ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರು ಯಾರ್ಯಾರ ಕಮೆಂಟ್ಸಲ್ಲಿ ಏನೇನು ರಿಕ್ವೆಸ್ಟ್ ಮಾಡಿದ್ರು, ಯಾರ್ಯಾರಿಗೆ ಕ್ಲಾಸ್ ತಗೋಬೇಕಾಗಿದ್ರು, ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಗೊತ್ತಾ? ರಜತ್ ಅವರಿಂದನೇ. ಎಸ್, ರಜತ್ ಅವರಿಂದನೇ ಸ್ಟಾರ್ಟ್ ಆಗ್ತಾ ಇರೋದು. ಆಗಬೇಕಿತ್ತು ಕೂಡ. ಯಾಕೆ ಅಂದರೆ ಈ ವಾರದ ಉಸ್ತುವಾರಿಯಲ್ಲಿ ಕಂಪ್ಲೀಟಾಗಿ ಫೇವರಿಸಮ್ ಕಾಣಿಸ್ತು, ಅನ್ಯಾಯ ಕಾಣಿಸ್ತು, ಅನ್ಈಕ್ವಾಲಿಟಿ ಕಾಣಿಸ್ತು, ಒಬ್ರಿಗೊಂದು ನ್ಯಾಯ ಕಾಣಿಸ್ತು ಅಲ್ವಾ? ಸೊ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡಲಿಕ್ಕೆ ಇವತ್ತು ಸುದೀಪ್ ಅವರು ಅವ್ರ ಜೊತೆ ವಾಗ್ವಾದಕ್ಕೆ ಇಳಿದಿದ್ದಾರೆ. ಸೊ ಏನು ಅಂತ ಹೇಳಿದ್ರೆ ನೋಡೋಣ, ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಅಲ್ಲಿರುವಂಥ ಸ್ಪರ್ಧಿಗಳ ಬಗ್ಗೆನೇ ಒಪಿನಿಯನ್ ಕೇಳ್ತಾರೆ, ಕ್ವೆಶನ್ ಕೇಳ್ತಾರೆ. ಸೊ ಯಾರಿಗೆ ರಜತ್ ಅವರ ಉಸ್ತುವಾರಿ ಇಷ್ಟ ಆಯಿತು, ಸರಿಯಾಗಿತ್ತು ಅಂತ ಅನ್ನಿಸ್ತು ಅಂತ ಹೇಳಿಬಿಟ್ಟು ಸೊ ಆವಾಗ ಪ್ರತಿಯೊಬ್ಬರು ಉತ್ತರ ಕೊಡ್ತಾರೆ. ಸೊ ಮಂಜು ಅವರು ಹೇಳ್ತಾರೆ, ಈ ಬಾರಿ ವಾರದ ಒಂದು ಏನು ಉಸ್ತುವಾರಿ ಇತ್ತಲ್ವ ರಜತ್ ಅವ್ರದ್ದು, ತುಂಬ ಫೇವರಿಸಮ್ ಅನ್ನಿಸ್ತು, ಎಲ್ಲೂ ಈಕ್ವಾಲಿಟಿ ಅಂತ ಅನ್ನಿಸ್ಲೇ ಇಲ್ಲ, ಎಲ್ಲೂ ಸರಿಯಾಗಿರಲಿಲ್ಲ ಅಂತ ಹೇಳಿಬಿಟ್ಟು ಮಂಜು ಅವರು ತಮ್ಮ ಒಪಿನಿಯನನ್ನು ಕೊಡ್ತಾರೆ. ಸೊ ಅದಾದಮೇಲೆ ಗೌತಮಿ ಅವ್ರಿಗೆ ಕೇಳ್ತಾರೆ. ಗೌತಮಿ ಅವರು ಕೂಡ ಅದೇ ಒಂದು ಫೇವರಿಸಮ್ನ ರೀಸನ್ನ ಕೊಡ್ತಾರೆ. ಅದ್ರ ಜೊತೆಗೆ ಈ ವಾರ ಟಾಸ್ಕ್ ಅಂತ ಬಂದಾಗ ಅವ್ರಿಗೆ ಬೇರೆ ಕಂಟೆಸ್ಟೆಂಟ್ ಯಾರೂ ಕಾಣಲೇ ಇಲ್ಲ ಸರ್, ಕೇವಲ ನಮ್ಮ ಮೇಲೆ ಮಾತ್ರ ಅವ್ರ ಕಣ್ಣಿತ್ತು, ನಮ್ಮನ್ನು ಹೇಗೆ ಕೆಳಗಾಗಬೇಕು ಅನ್ನೋದು ಮಾತ್ರ ಕಣ್ಣಿತ್ತು. ಸೊ ನಮ್ಮನ್ನು ಗುರಿಯಾಗಿಟ್ಕೊಂಡು ನಮ್ಮನ್ನು ಫಿನಾಲೆ ಟಿಕೆಟ್ ತೊಗೊಳೋದ್ರಿಂದ ದೂರ ಇಡಬೇಕು ಅಂತ ಹೇಳಿಬಿಟ್ಟು ಆಪೋಸಿಟ್ ಟೀಮ್ ಅವ್ರಿಗೆ ತುಂಬಾ ಫೇವರಿಸಮ್ ತೋರಿಸೋ ಥರ ನಿರ್ಧಾರಗಳನ್ನ ತೊಗೊಳ್ಳೋ ರೀತಿ ಕಾಣಿಸ್ತಾ ಇತ್ತು, ಅದು ಎದ್ದು ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ರೀಸನ್ ಕೊಡ್ತಾರೆ ಗೌತಮಿಯವರು. ಸೊ ಅದಾದಮೇಲೆ ನೆಕ್ಸ್ಟ್ ರಜತ್ ಅವ್ರನ್ನ ಕೇಳ್ತಾರೆ. ರಜತ್ ಏನಾದರೂ ಹೇಳೋದಿದೆಯಾ, ನಿಮ್ಮ ಒಪಿನಿಯನ್ ಏನು ಅಂತ ಕೇಳ್ತಾರೆ. ಆವಾಗ ರಜತ್ ಅವರು ಹೇಳ್ತಾರೆ, ಸರ್ ಫೇವರಿಸಮ್ ನಾನು ಯಾವತ್ತೂ ಮಾಡಿಲ್ಲ, ನನಗೆ ಫೇವರಿಸಮ್ ಅಂದ್ರೇ ಗೊತ್ತಿಲ್ಲ, ನಾನು ಫೇವರಿಸಮ್ ಯಾವತ್ತೂ ಯಾರಿಗೂ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಇವರು ನಿಜವಾಗ್ಲೂ ಬುದ್ಧಿವಂತರಾಗಿದ್ದರೆ ಆಲ್ರೆಡಿ ಭವ್ಯ ವಿಷಯದಲ್ಲಿ ಲಾಸ್ಟ್ ವೀಕ್ ಇವ್ರು ಅನುಭವಿಸಿದ್ರು. ಏನು ಅಂತ ಹೇಳಿದ್ರೆ, ಸೊ ಲಾಸ್ಟ್ ವೀಕಲ್ಲಿ ಇವರು ಒಂದು ಟಾಸ್ಕಲ್ಲಿ ಗೊತ್ತಿಲ್ಲದೋ ಭವ್ಯ ಅವ್ರ ಜೊತೆ ಭವ್ಯ ಅವರು ಮಾಡಿದಂತಹ ಅನ್ಯಾಯಕ್ಕೆ, ಅಪ್ರಾಮಾಣಿಕವಾದಂತಹ ಒಂದು ಗೇಮ್ಗೆ ಇವರು ಒಂದು ಕಾರಣ ಆಗಿದ್ದರು, ಆಯಿತಾ? ಸೊ ಈ ಸಾರಿ ಅವ್ರಿಗೆ ಒಂದು ಅವಕಾಶ ಇತ್ತು ಅದನ್ನು ತಿದ್ದುಪಡಿಸ್ಕೊಳ್ಳಿಕ್ಕೆ, ಬಟ್ ಇವರು ಹಾಗೆ ಮಾಡಲಿಲ್ಲ. ಸೊ ಏನು ಮಾಡಿದ್ರು, ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇದೆ. ಅದನ್ನೇ ಕಿಚ್ಚ ಅವರು ಹೇಳ್ತಾ ಇದ್ದಾರೆ, ನೀವು ಮಾಡಿದಂತಹ ಒಂದು ನಿರ್ಧಾರಗಳು, ನೀವು ತಗೊಂಡಂಥ ಡಿಸಿಷನ್ಗಳು ಕ್ಲಿಯರಾಗಿ ಕಾಣಿಸ್ತಾ ಇದೆ ಜನಗಳಿಗೆ ಏನು ಅಂತ ಹೇಳಿಬಿಟ್ಟು. ಅದರಲ್ಲೂ ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ ಭವ್ಯ ಅವರಿದ್ದಾರೆ. ಒಂದು ಗೂಟ ಟಾಸ್ಕ್ ಅಂತ ಬಂದರೆ ಭವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ, ಎಲ್ಲ ವೆಯ್ಟ್ಗಳು ಬಂದು ಅದ್ರ ಮೇಲೆ ಇದ್ದು ಕ್ಲಿಯರಾಗಿ ಕಾಣ್ತಾ ಇದ್ರೂ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ. ಪಕ್ಕದಲ್ಲಿ ಆಪೋಸಿಟ್ ಮಾಡ್ತಾ ಇದ್ದರೆ ಆಪೋಸಿಟಾಗಿ ಹೇಳ್ತಾ ಇದ್ದಾರೆ ನೀವು ಮಾಡ್ತಿರೋದು ಅನ್ಯಾಯ ಅಂತ ಹೇಳಿಬಿಟ್ಟು, ಆದ್ರೂ ಅವ್ರ ಮಾತನ್ನ ನೀವು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಬಲೂನ್ ಟಾಸ್ಕ್ ಅಂತ ಬಂದಾಗೂ ಭವ್ಯ ಅವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಾ. ಅದಾದಮೇಲೆ ಇದು ನೀರಿನ ಟಾಸ್ಕ್ ಬರುತ್ತೆ, ಆವಾಗ ಕೂಡ ಭವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ. ಸೊ ಎಲ್ಲ ಕಡೆ ನಿಮ್ಮ ಜೊತೆ ಭವ್ಯ ಅವರು ತಗಲಾಕೊಂಡಿದ್ದಾರೆ, ಗೊತ್ತಿಲ್ಲದೇನೋ ತಗಲಾಕೊಂಡಿದ್ದಾರೆ. ಬಟ್ ಇಲ್ಲಿ ಏನು ವಿಷಯ ಅಂತ ಹೇಳಿದ್ರೆ, ಯಾಕೆ ನೀವು ಪ್ರತಿ ಬಾರಿನೂ ಆ ಥರ ನಿರ್ಧಾರಗಳನ್ನು ತಗೊಂಡ್ರಿ? ಒಂದು ಲೀಡರ್ಶಿಪ್, ಒಂದು ಕ್ಯಾಪ್ಟನ್ಸಿ ಅಂತ ಬಂದರೆ ಅದು ಒಂದು ಅಧಿಕಾರ ಆಗಿರುತ್ತೆ, ಅದು ಕೇವಲ ಒಂದೇ ವ್ಯಕ್ತಿಗೆ ಮಾತ್ರ ಸೀಮಿತವಾಗಿರಲ್ಲ, ಅರ್ಥ ಆಯ್ತಾ ಅಂತ ಅವರು ರಜತ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಆ ಕ್ಯಾಪ್ಟನ್ಸಿ ಒಂದು ರೆಸ್ಪಾನ್ಸಿಬಿಲಿಟೀಸ್, ಆ ಒಂದು ಅಧಿಕಾರವನ್ನು ನಿಮಗೆ ಬಿಗ್ ಬಾಸ್ ಕೊಟ್ಟಿದ್ರು, ಅದನ್ನು ನೀವು ಉಪಯೋಗಿಸ್ಕೋಬೋದಾಗಿತ್ತು. ಯಾಕಂದರೆ ಈ ವಾರ ಪೂರ್ತಿ ಅವರೇ ಉಸ್ತುವಾರಿ ಆಗಿದ್ದರು, ಅವರೇ ಕ್ಯಾಪ್ಟನ್ ಕೂಡ ಆಗಿದ್ದರು. ಸೊ ಬಿಗ್ ಬಾಸ್ ನಿಮಗೆ ಅಂತ ಒಂದು ಸ್ಪೆಷಲ್ ಅಧಿಕಾರ ಕೊಟ್ಟು ಆಲ್ರೆಡಿ ನಿಮ್ಮನ್ನು ಟಿಕೆಟ್ ಫಿನಾಲೆ ಟಾಸ್ಕ್ಗೆ ಆಯ್ಕೆ ಮಾಡಿ ನಿಮಗೆ ಉಸ್ತುವಾರಿನೂ ಕೊಟ್ಟಾದಮೇಲೆ ಇನ್ಯಾರು ಭಯ ಇತ್ತು ನಿಮಗೆ ಅಲ್ವಾ? ಸೊ ನಾಮಿನೇಷನ್ ಭಯ ಇರಲಿಲ್ಲ, ಟಿಕೆಟ್ ಫಿನಾಲೆ ಭಯ ಇರಲಿಲ್ಲ, ಉಸ್ತುವಾರಿ ನಿಯತ್ತಾಗಿ ಮಾಡ್ಬೋದಾಗಿತ್ತಲ್ವಾ? ಏನಕ್ಕೆ ಆ ಥರ ನಿರ್ಧಾರ ತೊಗೊಂಡ್ವಿ ಅಂತ ಕ್ವೆಶನ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಕೇಳಿದ್ದಕ್ಕೂ ಸರಿಯಾಗಿ ಪಾಯಿಂಟ್ ಮಾಡಿನೇ ಕೇಳಿದ್ದಾರೆ ಕಿಚ್ಚ ಅವರು. ಯಾಕಂದರೆ ಇದು ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಸೊ ಆಲ್ರೆಡಿ ಅವರು ಟಿಕೆಟ್ ಫಿನಾಲೆ ತೊಗೊಂಡ್ಮೇಲೆ ಯಾಕೆ ಈ ರೀತಿ ಭವ್ಯಂಗೆ ತುಂಬಾ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರು ಅನ್ನೋದು ಪ್ರತಿಯೊಬ್ಬ ವೀಕ್ಷಕರ ಒಂದು ಕ್ವೆಶನ್ ಆಗಿದೆ. ಸೊ ಇವತ್ತು ನಾವು ಅದನ್ನು ಆನ್ಸರ್ ಅವ್ರ ಬಾಯಿಂದನೇ ಕಂಡುಕೊಳ್ತಾ ಇದ್ದೀವಿ, ಓಕೆನಾ? ಸೊ ಇದೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಸೊ ಇವತ್ತು ಫುಲ್ ಕಿಚ್ಚ ಅವರು ಫುಲ್ ಮಾಸಾಗಿ ಮ್ಯಾಕ್ಸಿಮಮ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಒಳ್ಳೆ ಕ್ಲಾಸ್ ತೊಗೊಳ್ತಾ ಇದ್ದಾರೆ. ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಮುಖಾಂತರ, ಓಕೆನಾ? ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.